ಗೃಹಿಣಿ ಪ್ರವೇಶ ಮಾಡುವ ಹಾಗೆ ನೋಡಿಕೊಳ್ಳುವ ಭಾರ ನಿನ್ನೆ ಕೂಡಿದೆ ತಾಯಿ, ನಿನ್ನೆ ಕೂಡಿದೆ. ಒಬ್ಬರೇ ನಿಂತುಕೊಂಡು ಏನೋ ವಿಚಾರ ಮಾಡುತ್ತಿದ್ದಾರಲ್ಲ ನೀವು. ಆ ಗರ್ಭ ಶ್ರೀಮಂತನ ಮಗಳಾದ ನೀನು ರಕ್ತಗಬ್ಬಳ ಮೇಲೆ ಮನೆಗೆ ನಿಂದಿಸಬೇಕಾದವಳು. ಒಕ್ಕಲಿಗರಾದ ನಮ್ಮ ಮನೆಯಲ್ಲೇ ಒಂದು ಚಾಪೆ ಮೇಲೆ ಮಲಗಿದೆ. ಹಗಲು ರಾತ್ರಿ ಅನ್ನದೆ ಕೆಸರ ತೊಳೆದು ಹೂ ಮೇಲೆ ತೊಳೆದು ಮನೆಗೆ ಬರಬೇಕಾಯ್ತ ನಾಯೇನು. ನಿನಗೆ ಹೃದಯ ನೋವಾಗಿದೆ ತಂಗಿ, ನೋವಾಗಿದೆ. ಅಕ್ಕ, ಇದಕ್ಕಿಂತ ಬಾಕಿ ಇನ್ನೇನಿದೆ ಅಂತ ನನಗೆ ಇನ್ನೇನಿದೆ. ಒಕ್ಕಲಿಗನ ಸತಿಯಾಗಿ ಭೂದೇವಿಯ ಮಗಳಾಗಿ ಬೀಜ ತುಂಬಿದ ಹೆರಿಗೆಯನ್ನು ಹೊತ್ತುಕೊಂಡು ಭೂದೇವಿಯ ಉಡಿ ತುಂಬಿ ಪತಿಯಿಂದ ಹಸರಾಗಿರುವ ಭಾಗ್ಯಕ್ಕಿಂತ ರತ್ನ ಕಂಬಳಿ ಮೇಲೆ ಬರುವ ಭಾಗ್ಯ ಘನವಾದದ್ದಿಲ್ಲ ನನಗೆ. ಅಕ್ಕ, ಶಿವನ ವಾಹನವಾದ ನಂದಿಯನ್ನು ಮುಂದಿರಿಸಿಕೊಂಡು ಈ ಜಗದ ಜನರನ್ನು ಕಾಪಾಡುವ ಒಬ್ಬ ರೈತನ ಸತಿಯಾಗಿ ಬಂದಿದ್ದು ನನ್ನ ಹರಿದವರ ಪುಣ್ಯ ಅಕ್ಕ, ನನ್ನ ಹರಿದವರ ಪುಣ್ಯ. ಅಕ್ಕ, ಈ ನಮ್ಮ ಸಂಸಾರದ ಹೊರೆಯಲ್ಲಿ ನಿಂತಾಗ ಜನ್ಮದಿಂದ ಶಿವನಿಗೆ ಗೊತ್ತು ತನ್ನ ಮಕ್ಕಳನ್ನು ಯಾವ ರೀತಿ ದಡ ಮುಟ್ಟಬೇಕೆಂದು. ಅಕ್ಕ, ಒಬ್ಬರಿಗೆ ಸುಖದ ಸಂಪತ್ತಿಗೆಯನ್ನು ಕೊಟ್ಟು ಮತ್ತೊಬ್ಬರಿಗೆ ಕಷ್ಟದ ಕುಟಿಲವನ್ನೇ ನಿರ್ಮಿಸಿದ್ದಾನೆ ಆ ಭಗವಂತ. ನಾನು ಒಳಗಡೆ ಹೋಗಿ ಸ್ನಾನ ಮಾಡಿಕೊಂಡು ಬರುತ್ತೇನೆ. ಎಷ್ಟೇ ಆದರೂ ನನ್ನ ತಂಗಿ ಓದಿಕೊಂಡವಳು. ಅವಳಿಂದ ಈ ಮನೆ ಹಾಲು ಜೀನ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾವ ವಿಷಯಕ್ಕಾಗಿ? ಇಲ್ಲದ ಹೇಳಿದ್ರೆ ನನಗೆ ಹೇಗೆ ಬೇಕು? ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಂತೆ ನಿನ್ನ ಕೆಲಸ. ಸ್ವಾಮಿ, ಹಲವು ದಿನಗಳಿಂದ ನಿಮ್ಮ ಮನಸ್ಸು ಅದ್ಯಾವುದೋ ವಿಚಾರದಲ್ಲಿ ಮಗ್ನವಾಗಿದೆ, ನಿಜವೇ? ಹೌದು. ಇಷ್ಟು ದೊಡ್ಡವನಾದ ಭಗವಂತ ನನ್ನ ಎದುರಿಗೆ ಒಂದು ಶಬ್ದ ಮಾತನಾಡುತ್ತಿದ್ದಿಲ್ಲ. ಈಗ ಅವನ ವರ್ತನೆ ಬೇರೆಯಾಗಿದೆ. ಊರಲ್ಲಿ ದುಷ್ಟರ ಜೊತೆ ಕುಡಿಕೊಂಡು ನನಗೆ ವೈರಾಗ್ಯ ಮಾಡುತ್ತಿದ್ದಾನೆ. ಅಲ್ಲದೆ ಶ್ರೀಮಂತನ ಮಗಳನ್ನು ಮದುವೆ ಮಾಡಿಕೊಂಡಿದ್ದೇನೆ ಎಂಬ ಅಹಂಕಾರ ಆತ್ಮನಲ್ಲಿ ಕುಳಿತಿದ್ದಾನೆ ಅವನು. ಸ್ವಾಮಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಅನ್ನುವಂತೆ ವಸಂತ ದುರಂಕಾರಿ ಅಲ್ಲ. ಮೇಲಾಗಿ ದೊಡ್ಡವರ ಜೊತೆ ಬೇಕನ್ನು ಮಾಡಿದ್ದು ನಮ್ಮ ಮನಸ್ಸಿಗೆ ಭೂಷಣ. ಹೀಗಿರ್ಬೇಕಾದ್ರೆ ತಾವು ಯಾವ ವಿಚಾರನ ತಂದುಕೊಳ್ಳದೆ ನಿಶ್ಚಿತ ಇರಿ. ದೇವಿ, ನಿನಗಿನ್ನೂ ಗೊತ್ತಿಲ್ಲ ಅವರ ಕಲಸ್ಥಾನ. ಅವನಿಗೆ ಹೆಣ್ಣು ಕೊಟ್ಟರು ಮಾವ ಜಡ್ಡಿರುವಾಗ ಅವನನ್ನು ಮುಂದಿಟ್ಟುಕೊಂಡು ನಮ್ಮ ಸಂಸಾರಕ್ಕಾಗಿ ಹಾಗೂ ಅವರ ಮದುವೆಗಾಗಿ ಸಾಲ ಮಾಡಿದ್ದಲ್ಲ, ನನ್ನ ಮೇಲೆ ಹೇರಿ ಆಸ್ತಿ ತೆಗೆದುಕೊಂಡು ಬೇರೆ ಆಗುವ ಸಂಚು ಹೂಡಿದ್ದಾನೆ ಅವನು. ಚಿಕ್ಕಂದಿನಿಂದ ಜೋಪಾನ ಮಾಡಿದ ಬಸವಂತರ ಸ್ವಭಾವ ನನಗೆ ಗೊತ್ತಿಲ್ಲವೇ? ಇಂಥ ಕ್ಷುಲ್ಲಕ ಸ್ವಭಾವಗಳು ಅವನಿಂದ ಇನ್ನೂ ಬದಲಾದು. ನೋಡಿ, ನೀವೀಗ ಸಾವಿತ್ರಿ ನೆಟ್ಟೆ ಕೂಡ ಅಷ್ಟೇ ಮೃದುವಾಗಿದೆ. ಹೀಗಿರ್ಬೇಕಾದ್ರೆ ಈ ನಿಮ್ಮ ಮಾತು ನನಗೆ ನುಂಗಲಾದ ದುಡ್ಡಾಯಿತು ಸ್ವಾಮಿ. ಮಹಾದೇವಿ, ನಿನಗಿನ್ನೂ ಗೊತ್ತಿಲ್ಲ ಅವರಿಬ್ಬರದ ಅಂತರಾಳದ ಆಸೆ. ಸಾವಿತ್ರಿ ಈ ಮನೆಗೆ ತಕ್ಕ ಸೊಸೆ ಅಲ್ಲಕನೆ. ಅವಳು ಮತ್ತೊಂದು ಮನೆ ಕಟ್ಟಲು ಸಂಚು ಹೂಡಿದ್ದಾಳೆ ಅವಳು. ಹಾಗಾಗುವ ಮೊದಲೇ ಅವರಿಗೆ ಕೊಡುವ ಆಸ್ತಿಯನ್ನು ಕೊಟ್ಟು ಬಿಟ್ಟರೆ ಮುಂದೆ ನಮ್ಗೆ ಯಾವ ತೊಂದರೆಯೂ ಇಲ್ಲ. ಮಾಡಬೇಡಿ, ಬಸವಂತ ಮನೆಗೆ ಬರಲಿ, ನಾನು ಅವರಿಗೆ ತಿಳಿ ಹೇಳ್ತೀನಿ. ಕದಡಿ ಕಸರಾದ ಅನ್ನ ತಪ್ಪಂದ್ರೆ ಮನಸ್ಸನ್ನ ನಾನು ಬಂದು ಗುಡಿಸ್ತೀನಿ. ಅಲ್ಲಿವರೆಗೂ ಹಿರಿಯರಾದ ನೀವೇ ಸ್ವಲ್ಪ ತಾಳಿ ಕೊಡಿ ಸ್ವಾಮಿ, ತಾಳಿಕೊಳ್ಳಿ. ಏನು ಮಾತು ತಾಳಿಕೊಳ್ಳೋದು? ಮಾಮನವರೇ, ಅನ್ನ ತಮ್ಮಂದರು ಬೇರೆ ಆಗುವ ಪ್ರಯತ್ನ ನಡೆಸಿದ್ದಾರೆ. ಪ್ರಯತ್ನ ನಡೆದರೆ ನಾನು ಹೋರಾಟ ಮಾಡಿ ಅನ್ನ ತಮ್ಮಂದನ್ನು ಬಂದು ಕೊಡಿಸ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳಿಕೊಳ್ಳಿ ಮಾವ. ಮನೆ ಬಿಡುತ್ತೆ ಬೇರೆ ಆಗಿದೆ, ಈಗ ಏನಾಗಿದೆಯೋ ಅಂತದ್ದು. ಅಪ್ಪ, ನಾನು ಖಂಡಿತವಾಗಿ ಹೇಳ್ತೇನೆ, ಬಸವಂತ ತನಗೆ ಬರತಕ್ಕಂಥ ಆಸ್ತಿನ ತೆಗೆದುಕೊಂಡು ಅವನ ಹೆಂಡತಿನ ಕಟ್ಟಿಕೊಂಡು ಬೇರೆ ಇರಬೇಕು. ಒಂದು ಇಲ್ಲವಾದರೆ ನಾನೇ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೊರಗೆ ಹೋಗುತ್ತೇನೆ. ಎಲ್ಲಿಗೆ ಹೋಗುವುದನ್ನ ಎಲ್ಲಿಗೆ ಹೋಗುದು? ಈ ಸಮಾಜದ ಬಾಯಿಂದ ಬರುವ ಶಬ್ದಗಳಿಗೆ ನನ್ನೆದೆ ನಡಿಗೆ ಹೋಗುತ್ತಿದೆ. ಅದಕ್ಕೆ ನಿಮ್ಮನ್ನು ಬಿಟ್ಟು ದೂರ ಹೋಗಬೇಕಂತೆ. ಯಾಕೆ ಈ ರೀತಿ ಮಾತಾಡ್ತೀಯಪ್ಪ? ಯಾಕೆ ಈ ರೀತಿ ಮಾತಾಡ್ತೀವಿ? ಈ ಯಾರು ಏನು ಅನ್ಯಾಯ ಮಾಡಿದಂತ ಈ ರೀತಿ ಮಾತಾಡ್ತೀವಿ? ಈ ರೀತಿ ಮಾತಾಡ್ತೀವಿ? ಭಗವಂತ, ಏನು ಅರಿಯಲಾಗುವಂತೆ ಮಾತನಾಡುವ ಈ ನಿನ್ನ ನಡತೆ ನಾನು ಚೆನ್ನಾಗಿ ಬಲ್ಲೆ. ಈ ಊರಲ್ಲಿ ನನಗಾಗದವರನ್ನು ಕಟ್ಟಿಕೊಂಡು ನನ್ನ ಮೇಲೆ ಪಕ್ಷ ಪಂಗಡ ಮಾಡಿ ನನ್ನ ಸಂಸಾರವನ್ನೇ ಸರ್ವನಾಶ ಮಾಡಿ
ಮಾಡಬೇಕೆಂದು ನಡೆಸಿರುವ ನಿನ್ನ ಕಪಟ ನಾಟಕ ನನ್ನ ಚೆನ್ನಾಗಿ ಬಲ್ಲೆ. ಅಣ್ಣ ಅಣ್ಣ ನಿನ್ನ ಸಂಸಾರ ಹಾಳು ಮಾಡಿ ನಾ ಏನ್ ಸಾಧಿಸ್ಲಿಪ್ಪ, ನಾ ಏನ್ ಸಾಧಿಸ್ಲಿ? ಅಲ್ಲ, ಮೇಲಾಗಿ ಈ ಆಸ್ತಿನ ನನಗೆ ಬೇಡ, ನನ್ನ ಆಸ್ತಿನೂ ನಿನಗ ಬಿಟ್ಕೊಡ್ತೀನಿ. ಆದ್ರ ಅಪ್ಪ ಕಟ್ಟಿರಿ ಮನಿ ಇಬ್ಬಾಗ ಮಾಡ್ಬೇಡಪ್ಪ, ಇಬ್ಬಾಗ ಮಾಡ್ಬೇಡ. ಈಗ ತಿಳಿದಿರೋ ನಿನ್ನ ತಮ್ಮನ ಹೃದಯ ಅದೆಷ್ಟು ವಿಶಾಲವಾಗಿದೆ ಎಂಬುದು. ಮನೆ ಒಡೆಯಬಾರದು ಒಂದೇ ಒಂದು ಸತ್ತು ದೇಶಕ್ಕಾಗಿ ತನ್ನ ಆಸ್ತಿಯನ್ನು ತ್ಯಾಗ ಮಾಡಲು ಸಿದ್ಧನಾಗಿದ್ದ ನಿನ್ನ ತಮ್ಮ. ಈ ನಿನ್ನ ತಮ್ಮನ ಮೇಲೆ ನಿನ್ನ ಮನಸ್ಸು ಪರಿವರ್ತನೆ ಅಣ್ಣ, ಅದು ಆಮೇಲೆ ಆಗಲಿ ಅಪ್ಪ. ನಾ ಕೈಗೊಂಡ ಮನಸ್ಸು ಮಾತ್ರ ಬದಲಿಸಲಾರೆ. ಅಣ್ಣ, ಅಪ್ಪ ಬೆವರಿನ ಹನಿಕ ಕಟ್ಟಿದ ಈ ಮನೆಯನ್ನು ನೀನು ಇಬ್ಬಾಗ ಮಾಡಿದೆ. ಬೇಡ ಬೇಡ, ಸಮಾಜದಲ್ಲಿ ಹಿರಿಯನಾದ ನೀನು ನಿನ್ನ ಕೈಯಾಗ ನಲ್ಬಾರನ್ನು ರುಚಿ ದೂರ ಮಾಡ್ತೀಯ. ಬೇಡ ಬೇಡ, ಇದಕ್ಕೆ ನಾವು ಒಪ್ಪೋದಿಲ್ಲ, ಇದಕ್ಕೆ ನಾವು ಒಪ್ಪೋದಿಲ್ಲ. ಬೇಕಾದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ಬಿಟ್ಟೆಪ್ಪ, ನಾನೇ. ತಿಳಿದವನಾದ ನೀನು ಮನೆ ಬಿಟ್ಟ ತೆರಳುವೆ ಏನಪ್ಪ? ಹೌದೊಂದಿಗೆ ಪರಿಶ್ರಮದಿಂದ ಜೇನು ಹುಳುಗಳು ಗೂಡು ಕಟ್ಟಿ ಆನಂದದಿಂದ ಜೀವನ ಸಾಗಿಸುತ್ತಿರುವಾಗ ದಾರಿ ಹೋಗನಪ್ಪ ಇದನ್ನು ನೋಡಿ ಅದರಲ್ಲಿ ಅಮೃತವನ್ನು ಸವಿದಂತ ಅಪ್ಪ ಬೆವರಿನಿಂದ ಈ ಕಟ್ಟಿದ ಗೂಡನ್ನ ನಾವು ಹೊಡಿಯಲಾರಪ್ಪ, ನಾವು ಹೊಡಿಲಾರೆ. ಅದಕ್ಕಾಗಿ ನಾನೇ ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಪ್ಪ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಸಾವಿತ್ರಿ, ಶಿವರಾಜ, ಈ ಮನೆ ಒಡೆಯಬೇಕೆಂಬ ಛಲ ತೊಟ್ಟು ನಿಂತಿರಿ. ಹೌದು ಹೌದು, ಎಷ್ಟೊಂದು ಕಠೋರವಾಗಿ ಮಾತಾಡಿದ್ರಲ್ಲ. ತುಂಬಿದ ಮನೆ ಒಡೆಯುವುದು ನ್ಯಾಯವೆಂದು ಮಾವನವರೇ ಹೇಳಿದರೆ ಅವರಿಗೆ ಎದುರು ಮಾತ್ರ ಏನು ನಿಮ್ಮ ಬುದ್ಧಿಗೆ ಏನನ್ಬೇಕು ನನಗೊಂದು ತಿಳಿಯದಾಗಿದೆ. ಆದರೆ ನನಗೆ ಬುದ್ಧಿ ಹೇಳಲು ಬಂದರೆ ಇನ್ನು ಮೈ ಚರ್ಮ ಸುಲಿತನೆ ಎಚ್ಚರ. ಮನೆಗೆ ಮಂಗಲ ಜ್ಯೋತಿಯಾಗಿರುವ ನನ್ನ ಅತ್ತಿಗೆಗೆ ನನ್ನೆದುರಲ್ಲಿ ನೋಡುವನ್ನಾಡಿದರೆ ನಾನು ಸಹಿಸಲಾರೆ. ನನ್ನ ಅತ್ತಿಗೆಗೆ ಏನಾದರೂ ಅಂದರೆ ನಾ ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಬಹಳ ಎತ್ತರವೆಂದರು ಅಪ್ಪ ಅಪ್ಪ, 1000 ವರ್ಷ ಬಾಳಿದರು ಸಾವು ತಪ್ಪಿದ್ದಿಲ್ಲಪ್ಪ, ಸಾವು ತಪ್ಪಿದ್ದಲ್ಲ. 100 ವರ್ಷ ಕೂಡಿ ಬಾಳಿದರು ನನ್ನ ತಮ್ಮಂದಿರಿಬ್ಬರು ಬೇರೆ ಆಗದು ತಪ್ಪಿದ್ದಲ್ಲಪ್ಪ. ಅದಕ್ಕಾಗಿ ನನ್ನ ಆಸ್ತಿ ನನಗೆ ಕೊಡಪ್ಪ, ತಗೊಂಡು ಎಲ್ಲರ ಜೀವನ ಸಾಗಿಸ್ತೀನಿ. ನಿನ್ನ ಮದುವೆಗೆ 10 ಲಕ್ಷ ಸಾಲವಿದೆ. ಒಟ್ಟು 20 ಲಕ್ಷ ನಮ್ಮ ತಲೆ ಮೇಲಿದೆ. ಈ ಆಸ್ತಿಯಲ್ಲಿ ಆದ ಭಾಗ ನಿನ್ನದು ಒಂದು ಬಳಿಕ ಬರತಕ್ಕಂತ 10 ಲಕ್ಷ ರೂಪಾಯಿ ಸಾಲ ಕೊಟ್ಟು ಹೋಗ. ಅಲ್ಲ ಅಲ್ಲ, ಎಂತ ಮಾತು ಮಾತಾಡ್ತಪ್ಪ, ಎಂತ ಮಾತು ಮಾತಾಡ್ತೀವ. ಇದು ನನಗೆ ನುಂಗ್ಲಾರ್ತಾನಪ್ಪ, ನನಗೆ ನುಂಗ್ಲಾರ್ತಾನ. ಅಲ್ಲ, ಬರೀ ಕೈಲಿರುವ ನನಗ 10 ಲಕ್ಷ ಎಲ್ಲಿಂದ ತರ್ಲಪ್ಪ, ಎಲ್ಲಿಂದ? ಹೇಗೋ ನಿನ್ನ ಮಾವ ಶ್ರೀಮಂತನಿದ್ದಾನೆ, ಅವನ ಹತ್ರ ಸಾಲ ಪಡೆದು ನಿನ್ನ ಸಾಲ ತೀರಿಸ್ಕೊ. ಆಮೇಲೆ ಆಸ್ತಿ ತೆಗೆದುಕೊಂಡು ಸುಖವಾಗಿ ಬಾಳು. ಅಣ್ಣ, ನನಗೂ ಸ್ವಾಭಿಮಾನ ಇದೆ, ನನಗೂ ಸ್ವಾಭಿಮಾನ ಇದೆ. ಬಡತನ ಬಂದಿದ್ದೆಂದು ಬೀಗರ ಮುಂದೆ ಕೈ ಒಟ್ಟುವ ಮೂರ್ಖನಾನಲ್ಲ, ಮೂರ್ಖನಾನಲ್ಲ. ಮನೆ ಮನೆ ಭಿಕ್ಷೆ ಬೇಡಿ ತಿರುಗುತ್ತಿದ್ದರೂ ಚಿಂತೆ ಇಲ್ಲ. ನಾನು ನನ್ನ ಆಸ್ತಿನ ತಗೋಬೇಕಿನಪ್ಪ, ಆದ್ರೆ ಬೀಗರಿಗೆ ಹಾಕಿ ಹೋಗಿ ಕೈ ಒಟ್ಟುವುದಿಲ್ಲಪ್ಪ, ಕೈ ಒಟ್ಟುವುದಿಲ್ಲ. ಅಲ್ಲ, ಬೇಕಾದ್ರೆ ನೀನ ಒಂದು ಕೆಲಸ ಮಾಡಪ್ಪ, ನೀನ ಒಂದು ಕೆಲಸ ಮಾಡ. ಏನದು? ಅಲ್ಲ, ನನ್ನ ಸಾಕುವವರಿಗೂ ನನ್ನ ಆಸ್ತಿ ನೀನ ಉಣ್ಣು ಸಾಲು ಹುಟ್ಟಿಂದ ನನ್ನ ಆಸ್ತಿ ನನಗೆ ಕೊಡಾಕೈತಿ. ವ್ಯವಸ್ಥೆ ಮಾಡ್ತೀನಿ. ಅಲ್ಲ, ಈ ತಮ್ಮಗ, ಈ ದರಿದ್ರ ತಮ್ಮಗ ಬದುಕ
ರೊಕ್ಕ ಕೊಟ್ಟು ಮನೆಯನ್ನ ಕೊಡ್ತೀವೋ ಅಥವಾ ಎಲ್ಲರ ಬೀದಿಯಾಗ ಗುಡಿಸ್ಲಾ ಕಟ್ಕೊಂಡು ಬಾಳ್ವೆ ಅಯ್ಯೋ ಇದಕ್ಕೆ ನನ್ನ ಮನಸ್ಸಾದ್ರೆ ಹೇಗೆ ಹೋಗ್ತದೆ? ಎಷ್ಟೇ ಆದರೂ ನೀನು ನನ್ನ ತಮ್ಮ ಕೊಡುತ್ತೇನೆ. ಸದಾ ಈ ದಿನ ತಮ್ಮನ ಮುಂಬಾಳು ಸುಖವಾಗಿ ಸಾಗಲೆಂದು ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಈಗಿನ ಮೈದಿನ ಮೆಹಿಟ್ ವಾಸ್ತಲ್ಯ ಇಂದಿಗೆ ಕೊನೆ ಆಯ್ತಮ್ಮ. ಈಗಿನ ಮೈದಿನ ಬಾಳ ಆಗಲಂತ ನೀನರ ಆಶೀರ್ವಾದ ಮಾಡವ, ನೀನರ ಆಶೀರ್ವಾದ ನೀರ